ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ಇವತ್ತು ಕೆಲವೊಂದು ಸ್ಟಾಕ್ನ ರೆಡಿ ಮಾಡಿಟ್ಟಿದ್ದೀನಿ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ. ಮೊದಲನೇದಾಗಿ ನೋಡೋಣ, ಲುಪಿನ್ ಅನ್ನೋ ಸ್ಟಾಕ್ ಕಂಟಿನ್ಯೂಸ್ ಆಗಿ ಇದು ನಾನು ಸುಮಾರು ತಿಂಗಳಿಂದ ನೋಡ್ತಾ ಇದ್ದೀನಿ. ಪಾಸಿಟಿವಲ್ಲೇ ಇದೆ. ಬೇಕಾದ್ರೆ ಇಲ್ಲಿ ನಾನು ಮಂತ್ಲಿ ಚಾರ್ಟ್ ಹಾಕ್ಕೊಡ್ತೀನಿ. ಮಂತ್ಲಿ ಚಾರ್ಟ್ ಹಾಕೊಂಡು ನೋಡುವಾಗ ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ಕೂಡ ನಾನು ಇದು ಲುಪಿನ್ ಬಗ್ಗೆ ಹೇಳಿದ್ದೆ ನಾನು. ಸೊ ಇದು 2015 ಹೈ, ಇನ್ನೂ 2129 ಹೈ ಇವಾಗ ಬ್ರೇಕ್ ಮಾಡಿದೆ. ಆಗಸ್ಟ್ ಮಂತಲ್ಲಿ ನೋಡಿ, ಇದು ಹೈಯೆಸ್ಟ್ ಮಾಡಿದೆ 2129 ಇದ್ದಿದ್ದು, ಇವಾಗ ಹೈ ಮಾಡಿದೆ 2125. ಸೊ ಡೆಫಿನೆಟಾಗಿ ಇದು ಬುಲ್ಲಿಶ್ ಟ್ರೆಂಡಲ್ಲಿದೆ. ಇಲ್ಲಿ ನೋಡಿ, ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ. ಸುಮಾರು 4-6 ತಿಂಗಳಿಂದ ನೋಡಿ ಬಂದಿವು ಕನ್ಸಿಸ್ಟೆಂಟ್. ನೋಡಿ ಇಲ್ಲಿಂದ ಐ ಥಿಂಕ್ ಎಲ್ಲಿಂದ ಜನವರಿಯಿಂದ ನೋಡಿ ಮೇಲೆ ಹೋಗ್ತಾನೆ ಇದೆ. ಜನವರಿಯಿಂದ ಕಂಟಿನ್ಯೂಸ್ಲಾಗಿ ಎಲ್ಲಿ ಇದ್ದಿತ್ತು, ಜನವರಿಯಲ್ಲಿ 1400 ಚಿಲ್ಲರೆ ಇದ್ದಿತ್ತು. ಇವಾಗ ನೋಡಿ ಎಲ್ಲಿದೆ 2000, ಆಲ್ಮೋಸ್ಟ್ 600 ರೂಪಾಯಿ 700 ರೂಪಾಯಿ ಮೇಲೆ ಹೋಗಿದೆ. ಸೊ ನನ್ನ ಪ್ರಕಾರ ಇದು ಇನ್ನೂ ಮೇಲೆ ಹೋಗೋ ಚಾನ್ಸಸ್ ಇದೆ. ನನ್ನ ಪ್ರಕಾರ ಇದು ಇಲ್ಲಿಂದ ಆಲ್ಮೋಸ್ಟ್ 2100ಇಂದ 2000 ಚಿಲ್ಲರೆಯಿಂದ ಹಿಡಿದು 2200, 2300, 2500, 600 ಹೋಗುವಂಥ ಬುಲ್ಲಿಶ್ ಟ್ರೆಂಡ್ ನನಗೆ ಕಾಣ್ತಾ ಇದೆ ಇದರಲ್ಲಿ. ಸೊ ಇದು ನೀವು ಪ್ಲ್ಯಾನ್ ಮಾಡ್ಬೋದು. ವಾಚ್ ಲಿಸ್ಟಲ್ಲಿ ಹಾಕಿಬಿಡೋ ಅಬ್ಸರ್ವ್ ಮಾಡ್ತಾಯಿರಿ, ಯಾಕಂದರೆ ಕನ್ಸಿಸ್ಟೆಂಟ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾಯಿದೆ ಇದರಲ್ಲಿ. ಈ ಲೆವೆಲಲ್ಲಿ ಏನಾದರೂ ಎಂಟ್ರಿ ಆದರೂ ಕೂಡ ಇಲ್ಲಿಂದ ನೀವು ಒಂದು 5-6% ಸ್ಟಾಪ್ ಲಾಸ್ ಇಟ್ಕೊಳ್ಳಿ, ಅಥವಾ ಮ್ಯಾಕ್ಸಿಮಮ್ ಇಲ್ಲಿ ನೋಡ್ಕೋಬೋದು. ಇಲ್ಲಿ 1910 ಸ್ಟಾಪ್ ಲಾಸ್ ಇಟ್ಕೊಬೋದು, ಅಥವಾ ಇಲ್ಲಿಂದ ನಿಮ್ಗೆ ಇನ್ನೊತ್ತ ಕೆಳಗಡೆ ಬರೋ ಚಾನ್ಸ್ ಇದ್ದರೆ ಒಂದು 5-6% ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂಡು, ಅಥವಾ ಮ್ಯಾಕ್ಸಿಮಮ್ 8% ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಅಲ್ಲಿಂದ ಅದು ಇನ್ನೂ ಕೆಳಗಡೆ ಹೋದರೆ ಜಸ್ಟ್ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ. ಜಸ್ಟ್ ಅಲ್ಲಿವರೆಗೂ ಇಟ್ಕೊಬೋದು, ಅಷ್ಟು ಒಂದು 8% ಮ್ಯಾಕ್ಸಿಮಮ್. ಸೊ ನನ್ನ ಪ್ರಕಾರ ಇಲ್ಲಿಂದ ನೀವು ಟಾರ್ಗೆಟ್ ಪ್ರಕಾರ ನಿಮ್ಗೆ ಇಷ್ಟ ಬಂದಷ್ಟು ನೀವು ಟಾರ್ಗೆಟ್ ನಿಮ್ಮ ಕೆಪಾಸಿಟಿ, ನೀವು ಎಲ್ಲರಿಗೂ ನಿಮ್ಗೆ ಬೇಕು ಟಾರ್ಗೆಟ್, ಎಷ್ಟು ನಿಮಗೆ ಹೋಗ್ಬೋದು ಅನಿಸ್ತದೆ ಅಥವಾ ಎಷ್ಟು ನಿಮ್ಗೆ ಪ್ರಾಫಿಟ್ ಬೇಕು ಅನ್ಸುತ್ತೋ ಅಷ್ಟರಿಗೆ ನೀವು ಚೂಸ್ ಮಾಡ್ಕೊಳ್ಳಿ ಟಾರ್ಗೆಟ್ನ. ಸೊ ಇದು ಎಂಟ್ರಿ ಲೆವೆಲ್ ಆಗಿರುತ್ತೆ, ಯಾಕಂದರೆ ಬ್ರೇಕ್ಔಟ್ ಕೊಟ್ಟಿದೆ ಇಲ್ಲಿ. ಸೊ ಲುಪಿನ್ನ ವಾಚ್ ಲಿಸ್ಟ್ ಹಾಕ್ಕೊಳ್ಳಿ, ಪ್ಲ್ಯಾನ್ ಮಾಡಿ ಯಾವ ರೀತಿ ನೀವು ಇದರಲ್ಲಿ ಎಂಟ್ರಿಯನ್ನು ಎಕ್ಸಿಟ್ ಮಾಡ್ಬೋದು ಅಂತ. ಸೊ ಇದಾದಮೇಲೆ ನೋಡೋಣ ಕೋರಮಂಡಲ್ ಇಂಟರ್ನ್ಯಾಷನಲ್ ಅಂತ. ಇದು ಕೂಡ ನೋಡಿ, ಒಂದು ವೇಳೆದು ಮಂತ್ಲಿ ಚಾರ್ಟ್ ಹಾಕ್ತೀನಿ. ಮಂತ್ಲಿ ಚಾರ್ಟ್ಗಿಂತ ಇದು ವೀಕ್ಲಿ ಚಾರ್ಟಲ್ಲೇ ಬೆಟರು. ಮಂತ್ಲಿ ಚಾರ್ಟಲ್ಲಿ ಏನಿಲ್ಲ ಇದರಲ್ಲಿ. ಆ್ಯಕ್ಚುಲಿ ವೀಕ್ಲಿ ಚಾರ್ಟಲ್ಲಿ ನೋಡುವಾಗ ಜೂನ್ ಮಂತಲ್ಲಿ ನೋಡಿ ಇದು 1688 ಹೈ ಮಾಡಿತ್ತು. ಇವಾಗ ನೋಡಿ ವಾಲ್ಯೂಮ್ ನೋಡಿ ಎಷ್ಟು ಯಾವ ಥರ ಇನ್ಕ್ರೀಸ್ ಆಗಿದೆ. ಸುಮಾರು 1-2 ತಿಂಗಳಿಂದ ಚೆನ್ನಾಗಿ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾಯಿದೆ. ಆ್ಯಂಡ್ ಇದು 1688 ಹೈನ ಬ್ರೇಕ್ ಮಾಡಿ 1704 ಒಂದು ತಿಂಗಳಲ್ಲಿ ಬ್ರೇಕ್ ಮಾಡಿದೆ. ಸೊ 1-2 ತಿಂಗಳಲ್ಲಿ ಬ್ರೇಕ್ ಆಗಿರೋ ಹೈ ಇದು. ಸೊ ಇದನ್ನು ಕೂಡ ನೀವು ಇಲ್ಲಿಂದ ಇದು ಕೂಡ ಕನ್ಸಿಡರ್ ಮಾಡ್ಬೋದು, ಯಾಕಂದರೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಈ ಲೆವೆಲಲ್ಲಿ ಎಂಟ್ರಿ ಆದರೂ ಕೂಡ ಇಲ್ಲಿಂದ ನಿಮ್ಗೆ ಇನ್ನೊಂದು 300, 400, 500 ಅರೌಂಡ್ ಐ ಥಿಂಕ್ 2000, 2200, 2300 ಹೋಗೋ ಚಾನ್ಸಸ್ ಇದೆ. ಸೊ ಇಲ್ಲಿಂದ ನೀವು ಒಂದು 5-6% ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಬೇಕಾದ್ರೆ ಸ್ವಿಂಗ್ ಟ್ರೇಡಿಂಗ್ ಮಾಡ್ಕೊಬೋದು. ಸೊ ಇನ್ನೊಂದು ಸ್ಟಾಕ್ ನೋಡೋಣ, AFFLL ಇಂಡಿಯಾ ಅಂತ. ಸೊ ಇದು ಕೂಡ ನೋಡ್ಬೋದು, ವೀಕ್ಲಿ ಚಾರ್ಟ್ ಹಾಕಿಟ್ಟಿದ್ದೀನಿ. ಜನವರಿ 2022ರಲ್ಲಿ ಇದು ಹೈ ಮಾಡಿದ್ದು 1511. ಅದು ಇವಾಗ ಅದು ನೋಡಿ ಬ್ರೇಕ್ ಮಾಡಿದೆ. ಎಷ್ಟು ಮಾಡಿದೆ? 1634. ಆಮೇಲೆ ವಾಲ್ಯೂಮ್ ನೋಡ್ಬೋದು, ಗ್ರೀನ್ ಕಂಬಗಳು ವಾಲ್ಯೂಮ್ ಯಾವ ಥರ ಇನ್ಕ್ರೀಸ್ ಆಗ್ತಾಯಿದೆ ಅಂತ. ಸೊ ನನ್ನ ಪ್ರಕಾರ ನೀವು ಈ ಲೆವೆಲಲ್ಲಿ ಎಂಟ್ರಿ ಆದರೂ ಕೂಡ ಇಲ್ಲಿಂದ ನಿಮಗೊಂದು 500 ರೂಪಾಯಿ ಮೇಲಾಗುತ್ತೆ, ಖಂಡಿತ 2000 ರೂಪಾಯಿ ಹೋಗುವಂಥ ಚಾನ್ಸಸ್ ಇದೆ. ಸೊ ಇಲ್ಲಿಂದ 5-6% ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಬೇಕಾದ್ರೆ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಮಾಡ್ಬೋದು. ಸೊ ಲಾಸ್ಟ್ ವೀಕ್ ನಮ್ಮ ಮಾರ್ಕೆಟ್ ಪಾಸಿಟಿವ್ ಇತ್ತು. ಆ್ಯಂಡ್ ಗ್ಲೋಬಲ್ ಮಾರ್ಕೆಟ್ ನೋಡ್ಬೋದು. ಗ್ಲೋಬಲ್ ಮಾರ್ಕೆಟ್ ನೋಡುವಾಗ ಆಲ್ಮೋಸ್ಟ್ ಎಲ್ಲ ಗ್ರೀನಲ್ಲೇ ಕಾಣ್ತಿದೆ, ಆಲ್ಮೋಸ್ಟ್ ಪಾಸಿಟಿವಲ್ಲಿದೆ. ಸೊ ಮಂಡೇ ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಂದ್ಬಿಟ್ಟು. ಆಮೇಲೆ ಕೆಲವೊಂದು MCX ಯಾವ ಟ್ರೇಡ್ ಮಾಡ್ತಾರೋ ಅದಕ್ಕೋಸ್ಕರ ಕೆಲವೊಂದು ಇಲ್ಲಿ ನೋಡ್ಬೋದು, ಗೋಲ್ಡ್, ಸಿಲ್ವರ್, ನ್ಯಾಚುರಲ್ ಗ್ಯಾಸ್. ಗೋಲ್ಡ್ ರೇಟ್ 69,900 ಇದೆ. ಆ್ಯಂಡ್ ಸಿಲ್ವರ್ ರೇಟ್ ಬಂದು 80,500 ಇದೆ. ನ್ಯಾಚುರಲ್ ಗ್ಯಾಸ್ 180 ಆ ರೇಂಜಲ್ಲಿ ಮಾಡ್ತಿದೆ. ಕ್ರೂಡ್ ಆಯಿಲ್ ಬಂದು 6450 ಇದೆ, 400 ಚಿಲ್ಲರಲ್ಲಿದೆ. ಸೊ ಇದು ಇವತ್ತಿನ MCX ಬಗ್ಗೆ ಆಗಿತ್ತು. ಆ್ಯಂಡ್ ಇದು ಸ್ಟಾಕ್ಸ್ ಆಲ್ರೆಡಿ ಹೇಳಿದ್ದೀನಿ ನಾನು, ಲುಪಿನ್, ಕೋರಮಂಡಲ, AFFL ಅಂತ. ಇನ್ನೊಂದು ಸ್ಟಾಕ್ ಇದೆ ಬಲರಾಮ್ಪುರ್ ಚೀನಿ ಅಂತ. ಇದು ಕೂಡ ಪ್ಲ್ಯಾನ್ ಮಾಡ್ಬೋದು. ಇದು ಕೂಡ ನೋಡಿ ವೀಕ್ಲಿ ಚಾರ್ಟ್ ಹಾಕಿಟ್ಟಿದ್ದೀನಿ. ಇದು 2022ರಲ್ಲಿ ಹೈ ಮಾಡಿದ್ದು 525. ಅದಾದ ನಂತರ ಇವಾಗ ನೋಡಿ, ಇದೇನಾದರೂ ಒಂದು ವೇಳೆ ಈ ಹೈ ಬ್ರೇಕ್ ಆಯ್ತು ಅಂದರೆ ನನ್ನ ಪ್ರಕಾರ ಇದು ಇನ್ನೂ ಮೇಲೆ ಆಗುತ್ತೆ. ಇವಾಗ ಆಲ್ಮೋಸ್ಟ್ ಅದು 480-485ರಲ್ಲಿದೆ. ಆ್ಯಂಡ್ ವಾಲ್ಯೂಮ್ ಕೂಡ ನೋಡಿ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಒಂದು ವೇಳೆ ಇದು ಬಂದು ಆಲ್ಮೋಸ್ಟ್ ಇಲ್ಲಿ ನೋಡಿ ಯಾವುದು ಹೈ, ಇದು 2022 ಮೇ ಮಂತ್ ಹೈ ಬ್ರೇಕ್ ಮಾಡಿದೆ. 493 ಬ್ರೇಕ್ ಮಾಡಿ 499 ಹೋಗಿದೆ. ಸೊ ಇಲ್ಲಿಂದ ಇನ್ನೂ ಮೇಲೋಗಿ ಒಂದು ವೇಳೆ ಇದು ಕೂಡ ಬ್ರೇಕ್ ಆಯ್ತು ಅಂದರೆ ಈ ಲೆವೆಲ್ ಯಾವ ಲೆವೆಲಲ್ಲಿ 400
525 ಏನಾದ್ರು ಬ್ರೇಕ್ ಆಯ್ತಿದೆ ನನ್ನ ಪ್ರಕಾರ ಇನ್ನೂ ಮೇಲೆ ಹೋಗೋದಿದೆ. 550, 560, 600, 680 ಹೋಗುವಂಥ ಚಾನ್ಸ್ ಇದೆ. ಸೊ ಇದು ವಾಲ್ಯೂಮ್ ನೋಡಿ ಯಾವ ಥರ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಇದು ಕೂಡ ಪ್ಲ್ಯಾನ್ ಮಾಡಿ ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ, ಮೂಮೆಂಟ್ ನೋಡ್ತಾರೆ. ಸೊ ಇದು ಕೂಡ ಖಂಡಿತ ನಿಮ್ಗೆ ಒಳ್ಳೆ ರಿಟರ್ನ್ ಕೊಡೋಂಥ ಚಾನ್ಸಸ್ ಇದೆ. ಸೊ ಇದು ಇವತ್ತಿನ ಸ್ಟಾಕ್ಸ್ ಕುರಿತಾಗಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮುಂದಿನ ವಾರ ಒಂದು ಒಳ್ಳೆಯ ಸ್ಟಾಕ್ಸ್ಗಳು ವೀಕ್ಲಿ ಬ್ರೇಕ್ಔಟ್ ಅಥವಾ ಮಂತ್ಲಿ ಬ್ರೇಕ್ಔಟ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಬಾಯ್.